ಆತ್ಮೀಯರೇ, HRMS2ESS ಈ ಒಂದು ಆ್ಯಪ್ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾ ವಿವರಗಳನ್ನೆಲ್ಲ ಪರಿಶೀಲಿಸಿಕೊಳ್ಳಬಹುದಾಗಿರುತ್ತದೆ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ನೀವು ಏನೋ ಒಂದು ಮೆನುಗಳಿರ್ತದೆ, ಅದರಲ್ಲಿ ಆ್ಯಪ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ಸರ್ಚ್ ಕ್ಲಿಕ್ ಮಾಡಿ. ಸೊ ನಂತರ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಇಲ್ಲಿ ನೀವು HRMS2ESS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ HRMS2ESS ಅಂತ ಆ್ಯಪ್ನ ಐಕಾನ್ ಶೋ ಆಗ್ತಿರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಮಾಡಿ. ನಂತರ ಇಲ್ಲಿ ಕರ್ನಾಟಕ ಸರ್ಕಾರ ESSಗೆ ಸ್ವಾಗತ. ESS ಅಂದರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ. ಸೊ ಇಲ್ಲಿ ESSಗೆ ಸ್ವಾಗತ ಅಂತ ಇದೆ. ನಂತರ ಇಲ್ಲಿ ಲಾಗಿನ್ ಇದೆ. ನಂತರ ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅಂತ ಇದೆ. ನಂತರ ಇಲ್ಲಿ ಭಾಷೆಯನ್ನು ಬದಲಾಯಿಸಿ, ಇಲ್ಲಿ ಎರೋ ಮಾರ್ಕ್ ಇದೆ, ಕ್ಲಿಕ್ ಮಾಡಿದಾಗ ನೀವು ಇಂಗ್ಲೀಷ್ ಭಾಷೆಯನ್ನು ಕೂಡ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೊ ನಂತರ ನಾವು ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕು. ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋರು ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಇಂಟರ್ಫೇಸ್ ಪೇಜ್ ಬರ್ತದೆ. ಎಂಟರ್ ಯುವರ್ KGID ಈ ಬಾಕ್ಸ್ನಲ್ಲಿ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಇಲ್ಲಿ ಬಲಗಡೆ ಕೊಟ್ಟಿರುವ ಕ್ಯಾಪ್ಚಾವನ್ನು ಎಡಗಡೆ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬರ್ತಿರುತ್ತೆ. OTP ಸೆಂಡ್ ಸಕ್ಸಸ್ಫುಲಿ ಅಂತ. ನಿಮ್ಮ ಒಂದು KGIDಗೆ ರಿಜಿಸ್ಟರ್ ಇರತಕ್ಕಂಥ ಮೊಬೈಲ್ ನಂಬರ್ನ ಮೊದಲ ಮತ್ತು ಕೊನೆ ಎರಡೆರಡು ಅಂಕಿಗಳು ನಿಮಗೆ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. ಈಗ ನಿಮ್ಮ ಒಂದು KGIDಗೆ ಜೊತೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPಯನ್ನು ಈ ಒಂದು 6 ಬಾಕ್ಸ್ಗಳಲ್ಲಿ ನೀವು ಟೈಪ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ OTPಯನ್ನು ಎಂಟರ್ ಮಾಡಲು 75 ಸೆಕೆಂಡುಗಳ ಕಾಲಾವಕಾಶ ಇರ್ತದೆ. ನಿಮಗೆ OTPಯನ್ನು ಬರದಿದ್ದರೆ ಇಲ್ಲಿ ರೀಸೆಂಡ್ OTP ಸಮಯ ಬಂದ ತಕ್ಷಣ ರೀಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಸಲ OTP ಬರುತ್ತೆ. ಬಂದಂಥ OTPಯನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬಂತು. OTP ಈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ವೈಟ್ ರೈಟ್ ಮಾರ್ಕ್ನೊಂದಿಗೆ ಬರ್ತದೆ. ಸೆಟ್ ಪಾಸ್ವರ್ಡ್ ಅಂತ ಇಲ್ಲಿ ನೀವು ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡ್ಕೋಬೇಕು. ಪಾಸ್ವರ್ಡನ್ನು ಇಲ್ಲಿ ಸ್ಕ್ರೀನ್ನಲ್ಲಿ ತೋರಿಸಿರುವಂತೆ ಎಕ್ಸಾಂಪಲ್ ಆಗಿ ತೋರಿಸಿರುವಂತೆ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಳ್ಳಿ. ನಂತರ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಸೆಟ್ ಪಾಸ್ವರ್ಡ್ ಅಥವಾ ನ್ಯೂ ಪಾಸ್ವರ್ಡ್ ಏನು ಟೈಪ್ ಮಾಡಿರ್ತೀರಿ ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಸ್ಥಳದಲ್ಲಿ ಟೈಪ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬಂತು. ಸಕ್ಸಸ್ ಅಂತ ಬಂತು. ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಡನ್ ಅಂತ ಬರ್ತದೆ. ಇಲ್ಲಿ ನೀವು ಡನ್ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಅಕೌಂಟ್ ಅಂತ ಕೇಳ್ತದೆ. ಇಲ್ಲಿ ನೀವು ಎಂಟರ್ KGIDಯಲ್ಲಿ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಫಿಲ್ ಮಾಡಿ. ಇಲ್ಲಿ ಪಾಸ್ವರ್ಡ್ನಲ್ಲಿ ನೀವು ಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಟೈಪ್ ಮಾಡಿ. ನಂತರ ಕ್ಯಾಪ್ಚಾ ಬಾಕ್ಸ್ನಲ್ಲಿ ಇಲ್ಲಿ ಬಲಗಡೆ ಕೊಟ್ಟಿರುವ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬಂತು. ಈಗ OTP ಯಾವ ನಂಬರ್ಗೆ ಹೋಗಿದೆ ಆ ನಂಬರ್ನ ಮೊದಲ ಮತ್ತು ಕೊನೆ ಎರಡೆರಡು ಅಂಕಿಗಳು ಟಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಗ್ತಿರುತ್ತೆ. ಸೊ ಈಗ ನಿಮ್ಮ KGIDಗೆ ರಿಜಿಸ್ಟರ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ ಬಂದಿರುವಂತಹ OTPಯನ್ನು ಈ ಒಂದು ವೈಟ್ ಬಾಕ್ಸ್ಗಳಲ್ಲಿ ಫಿಲ್ ಮಾಡಿ. 6 ಡಿಜಿಟ್ನ OTPಯನ್ನು ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ OTP ಬರೆದಿದ್ದರೆ ಇಲ್ಲಿ ಏನು ಟೈಮ್ನ ಒಂದು ಕೌಂಟ್ಡೌನ್ ಶೋ ಆಗ್ತಿರುತ್ತೆ. ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ರೀಸೆಂಟ್ OTP ಬಟನ್ ಎನೇಬಲ್ ಆಗುತ್ತೆ. ರೀಸೆಂಟ್ OTP ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೂ OTP ಬರುತ್ತೆ. ಬಂದಂಥ OTPಯನ್ನು ಫಿಲ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ಲೀಸ್ ವೇಟ್ ಅಂತ ಬಂತು. ನಿಮಗೆ ಇಲ್ಲಿ ನೋಡಬಹುದು ಆಲ್ ಸರ್ವಿಸಸ್ ಇನ್ ಒನ್ ಆ್ಯಪ್ ಅಂತ ನಿಮಗೆ ಶೋ ಆಗ್ತಿರುತ್ತೆ. ಇಲ್ಲಿ ಕೆಳಗಡೆ ಡಾಟ್ಗಳಿವೆ. ಇವುಗಳನ್ನು ನೀವು ಸ್ವೈಪ್ ಮಾಡ್ತಾ ಹೋಗಿ, ಇಲ್ಲಾಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಸ್ವೈಪ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡಬಹುದು ಈಸಿಲಿ ಅಸೆಸ್ ಆಲ್ ಯುವರ್ ಎಂಪ್ಲಾಯಿ ಸರ್ವಿಸಸ್ ಇನ್ ಒನ್ ಕನ್ವಿನಿಯೆಂಟ್ ಪ್ಲೇಸ್ ಅಂತ ಇರುತ್ತದೆ. ಸೊ ಸ್ವೈಪ್ ಮಾಡಿದಾಗ ನೋಡಬಹುದು ಮ್ಯಾನೇಜ್ ಯುವರ್ ಲೀವ್ ಅಂದರೆ ನಿಮ್ಮ ಒಂದು ರಜೆಗಳಿಗೆ ಸಂಬಂಧಿಸಿದಂಥ ನಿರ್ವಹಣೆಯನ್ನು ಮಾಡಬಹುದು ಅಂತ ಇರ್ತದೆ. ನಂತರ ಒಂದು ಪೇಜಲ್ಲಿ ಟ್ರ್ಯಾಕ್ ಯುವರ್ ಲೋನ್ಸ್ ಅಂದರೆ ನಿಮ್ಮ ಒಂದು ಸಾಲಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಈ ಒಂದು ಆ್ಯಪ್ನಲ್ಲಿ ನೋಡಬಹುದಾಗಿರುತ್ತದೆ ಅಂತ ಪೇಜ್ ಶೋ ಆಗ್ತಿರುತ್ತೆ. ನಂತರ ಯುವರ್ ಪೇ ಸ್ಲಿಪ್ನಲ್ಲಿ ನಿಮ್ಮ ಒಂದು ವೇತನ ಪ್ರಮಾಣ ಅಥವಾ ಸ್ಯಾಲ್ರಿ ಸ್ಲಿಪ್ ಅಥವಾ ಪೇ ಸ್ಲಿಪ್ಪನ್ನು ನೀವು ನೋಡಬಹುದು ಅಂತ ಇರ್ತದೆ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಕ್ಕಂಥ ಒಂದು ಬಟನ್ ಇದೆ. ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೋಡಬಹುದು ಇಲ್ಲಿ ನಿಮಗೆ ಪರ್ಮಿಷನನ್ನು ಕೇಳುತ್ತೆ. ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತಕ್ಕಂಥ ಒಂದು ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ವೆಲ್ಕಮ್ ಅಂತ ನಿಮ್ಮ ಹೆಸರು ಶೋ ಆಗ್ತಿರುತ್ತೆ. ಇಲ್ಲಿ ಸರ್ಚಲ್ಲಿ ನೀವು
ಟೈಪ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಫೇವ್ರೇಟ್ ಸರ್ವಿಸಸ್ ಅಂತ ಇರ್ತದೆ, ಆಮೇಲೆ ವ್ಯೂ ಆಲ್ ಅಂತಕ್ಕಂಥ ಒಂದು ಬಟನ್ ಇದೆ. ಸೊ ಈ ಒಂದು ವ್ಯೂ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ಒಂದು ಆ್ಯಪ್ನಲ್ಲಿ ಯಾವ್ಯಾವ ಒಂದು ಸರ್ವಿಸಸ್ ಇದೆ ಅವುಗಳ ಒಂದು ಐಕಾನ್ ಇಲ್ಲಿ ಶೋ ಆಗ್ತಿರುತ್ತೆ. ಮೊದಲಿಗೆ ಪೇ ರೋಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಬಟ್ ಈ ಪೇ ರೋಲ್ ಇನ್ನೂ ಅಪ್ಡೇಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋ ಡೇಟಾ ಫೌಂಡ್ ಟ್ರೈ ಏನಂತ ಬರ್ತಾ ಇದೆ. ನಾನೀಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಲಿವ್ ಅಂತಕ್ಕಂಥ ಒಂದು ಸರ್ವಿಸಸ್ ಐಕಾನ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೇನೆ. ಸೊ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು EL ಗಳಿಕೆ ರಜೆಗಳು ಎಷ್ಟು ಇವೆ ಮತ್ತು HPL ಹಾಫ್ ಪೇ ಲೀವ್ಗಳು ಎಷ್ಟು ಇನ್ನು ಇವೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಆಮೇಲೆ ಕೆಳಗಡೆ ಇಲ್ಲಿ ಅಪ್ಕಮಿಂಗ್ ಹಾಲಿಡೇ ಅಂತ ಹಾಲಿಡೇ ಡೇಟ್ ಶೋ ಆಗ್ತಿರುತ್ತೆ ಮತ್ತು ಅವತ್ತು ಏನಿದೆ ಹಾಲಿಡೇ ದಿವಸ ಅದು ಕೂಡ ನಿಮಗೆ ಶೋ ಆಗ್ತಿರುತ್ತೆ. ಅದು ಪಬ್ಲಿಕ್ ಹಾಲಿಡೇ ಅಂತ ಅಲ್ಲಿ ಹಾಲಿಡೇ ಟೈಪನ್ನು ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಆಮೇಲೆ ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಒಂದು ಬಟನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಅಪ್ಲೈಡ್ ಲೀವ್ ಎನ್ಕ್ಯಾಶ್ಮೆಂಟ್ ಲಿಸ್ಟ್. ಅಂದರೆ ಇಲ್ಲಿ ನಾವು ಗಳಿಕೆ ರಜೆ ನಗದೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಮೆನು ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ಬಟ್ ಇದು ಅಪ್ಡೇಟ್ ಆಗ್ತಾ ಇದೆ. ಸೊ ಈಗ ನೋ ಡೇಟಾ ಫೌಂಡ್ ಅಂತ ಬರ್ತಾ ಇದೆ. ನಾನೀಗ ಗೋ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು ಗೋ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ಯಾರೋ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಇಲ್ಲಿ ಲೋನ್ಸ್ ಅಂತಕ್ಕಂಥ ಒಂದು ಸರ್ವಿಸ್ ಬಟನ್ ಇದೆ ಅಥವಾ ಐಕಾನ್ ಇದೆ. ಈ ಒಂದು ಲೋನ್ಸ್ ಬಟನ್ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಇಲ್ಲಿ ಆ್ಯಕ್ಟಿವ್ ಲೋನ್ಸ್ ಮತ್ತು ಕ್ಲೋಸ್ಡ್ ಲೋನ್ಸ್ ಅಂತ ಶೋ ಆಗ್ತಿರುತ್ತೆ. ಇಲ್ಲಿ ಆ್ಯಕ್ಟಿವ್ ಲೋನ್ಸ್ ಮುಂದೆ ಇರುವ ಎರೋ ಮಾರ್ಕ್ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಇಲ್ಲಿ KGID ಲೋನ್ ಶೋ ಆಗುತ್ತೆ. ಅಂದರೆ ನಿಮ್ಮ ಒಂದು ಲೋನ್ ಯಾವಿದೆ, ನಿಮ್ಮ ಒಂದು ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಆಗ್ತಕ್ಕಂತಹ ಲೋನ್ಗಳಲ್ಲಿ ಇಲ್ಲಿ ಮೊದಲಿಗೆ KGID ಲೋನ್ ಶೋ ಆಗ್ತಾ ಇದೆ. ಸೊ ಈ ಒಂದು KGID ಲೋನ್ನಲ್ಲಿ ಸಂಬಂಧಿಸಿದಂತೆ KGID ನಂಬರ್ ಮತ್ತು ಸ್ಯಾಂಕ್ಷನ್ಡ್ ಅಮೌಂಟ್, ಆಮೇಲೆ ಸ್ಯಾಂಕ್ಷನ್ಡ್ ಡೇಟ್, ಆಮೇಲೆ ಮಂತ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, EMI ನಿಮ್ಮ KGID ಲೋನ್ EMI ಎಷ್ಟಿದೆ ಅದು ಕೂಡ ಇಲ್ಲಿ ಶೋ ಆಗ್ತಿರುತ್ತೆ. ನಾನೀಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಮತ್ತೊಂದು ಸಲ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಇಲ್ಲಿ ಅಡ್ವಾನ್ಸ್ ಅಂತಕ್ಕಂಥ ಒಂದು ಸರ್ವಿಸ್ ಒಂದು ಐಕಾನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅಡ್ವಾನ್ಸ್ ಅಂದರೆ ನಾವು ಹಬ್ಬದ ಮುಂಗಡದು ಏನು ತಗೊಂಡಿರ್ತೀವಿ ಅದು ಇಲ್ಲಿ ಶೋ ಆಗ್ತಿರುತ್ತೆ. ಉದಾಹರಣೆಗೆ ಇಲ್ಲಿ ಆ್ಯಕ್ಟಿವ್ ಅಡ್ವಾನ್ಸಸ್ ಅಂತ ಒಂದು ಏನು ಆಪ್ಷನ್ ಇದೆ, ಅದರ ಮುಂದೆ ಏರೋ ಮಾರ್ಕ್ ಇದೆ, ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಬಟ್ ಇಲ್ಲಿ ಯಾವುದೇ ಒಂದು ನಾವು ಹಬ್ಬದ ಮುಂಗಡದು ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಇಲ್ಲಿ ಒಂದು ನೋ ಡೇಟಾ ಫೌಂಡ್ ಅಥವಾ ನೋ ಆ್ಯಕ್ಟಿವ್ ಅಡ್ವಾನ್ಸಸ್ ಅಂತ ಇಲ್ಲಿ ನಾವು ನೋಡಬಹುದಾಗಿರುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಮೇಲೆ ಕ್ಲೋಸ್ಡ್ ಅಡ್ವಾನ್ಸಸ್ ಅದರ ಮುಂದೆ ಒಂದು ಎರೋ ಮಾರ್ಕ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ನಾವು FA ತಗೊಂಡಿದ್ರೆ ಆ FA ಡೀಟೇಲ್ಸ್ ಎಲ್ಲ ಈ ಪೇಜಲ್ಲಿ ಬಂದಿರುತ್ತೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಅಂತ ಒಂದು ಬಟನ್ ಇದೆ, ಅದರ ಮುಂದೆ ಎರೋ ಮಾರ್ಕ್ ಇದೆ, ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಇಲ್ಲಿ ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಾವು ಫೆಸ್ಟಿವಲ್ ಅಡ್ವಾನ್ಸ್ ಅಥವಾ ಹಬ್ಬದ ಮುಂಗಡಕ್ಕಾಗಿ ಈ ಒಂದು ಆ್ಯಪ್ನಲ್ಲಿ ನಾವು FAಗಾಗಿ ಅಪ್ಲಿಕೇಶನ್ ಅನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ. ಮತ್ತೊಂದು ಸಲ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಟೋಟಲ್ ಪ್ರೀಮಿಯಂ ಅಮೌಂಟ್ ಶೋ ಆಗ್ತಿರುತ್ತೆ. ಇಲ್ಲಿ ಇನ್ಶೂರೆನ್ಸ್ನ ಅಮೌಂಟ್ ಶೋ ಆಗ್ತಿರುತ್ತೆ. ಆ್ಯಕ್ಟಿವ್ ಇನ್ಶೂರೆನ್ಸ್ ಮುಂದೆ ಒಂದು ಎರೋ ಮಾರ್ಕ್ ಬಟನ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಆ್ಯಕ್ಟಿವ್ ಇನ್ಶೂರೆನ್ಸ್ ಇಂದು ಇಂಟರ್ಫೇಸ್ ಪೇಜ್ನಲ್ಲಿ ನಮ್ಮ ಒಂದು ಯಾವ್ಯಾವ ಪಾಲಿಸಿಗಳಿದೆ, ಅದು KGID ಪಾಲಿಸಿಗಳಾಗಿರ್ಬೋದು ಅಥವಾ LIC ಪಾಲಿಸಿಗಳಾಗಿರ್ಬೋದು, ಅವುಗಳ ಒಂದು ಸ್ಟೇಟಸ್ಸು ಮತ್ತು ಅವುಗಳ ಒಂದು ನಂಬರು, ಆಮೇಲೆ ಅದು ಸ್ಟಾರ್ಟ್ ಆಗ್ತಕ್ಕಂಥ ಡೇಟು ಮತ್ತು ಎಂಡ್ ಆಗ್ತಕ್ಕಂಥ ಡೇಟು, ಆಮೇಲೆ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ ಎಲ್ಲವೂ ಕೂಡ ನೋಡಬಹುದಾಗಿರುತ್ತದೆ. ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮತ್ತೊಂದು ಸಲ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ರಿಕವರಿ ಅಂತಕ್ಕಂಥ ಒಂದು ಆಪ್ಷನ್ ಅಥವಾ ಮೆನು ಇದೆ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಆ್ಯಕ್ಟಿವ್ ರಿಕವರೀಸ್ ಅಂತಕ್ಕಂಥ ಒಂದು ಏನು ಆಪ್ಷನ್ ಇದೆ, ಅದ್ರ ಮುಂದೆ ಒಂದು ಎರೋ ಮಾರ್ಕ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ನೋ ಆ್ಯಕ್ಟಿವ್ ರಿಕವರೀಸ್ ಅಂತ ಸ್ಯಾಲ್ರಿಯಲ್ಲಿ ಯಾವುದಾದ್ರೂ ರಿಕವರಿ ಮಾಡ್ಕೊಂಡಿದ್ರೆ ಅದು ಇಲ್ಲಿ ಆ್ಯಕ್ಟಿವ್ ರಿಕವರಿಯಲ್ಲಿ ಶೋ ಆಗ್ತಿರುತ್ತೆ. ಇಲ್ಲಿ ನಾನು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಮೇಲೆ ಆ್ಯಕ್ಟಿವ್ ಲೋಕಲ್ ರಿಕವರೀಸ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮುಂದೆ ಒಂದು ಎರೋ ಮಾರ್ಕ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ರಿಕವರಿ ಅಮೌಂಟಲ್ಲಿ ಪ್ರತಿ ತಿಂಗಳು ಎಷ್ಟು ಲೋಕಲ್ ರಿಕವರಿ ಎಷ್ಟು ಡಿಡಕ್ಟ್ ಆಗ್ತಾ ಇದೆ ಅದರ ಒಂದು ಅಮೌಂಟ್ ಶೋ ಆಗ್ತಿರುತ್ತೆ. ಮತ್ತು ಸ್ಟಾರ್ಟ್ ಡೇಟ್ ಶೋ ಆಗ್ತಿರುತ್ತೆ ಮತ್ತು ಎಂಡ್ ಡೇಟ್ ಕೂಡ ಶೋ ಆಗ್ತಿರುತ್ತೆ. ನಾನೀಗ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನಂತರ ಕ್ಲೋಸ್ಡ್ ರಿಕವರೀಸ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮುಂದೆ ಒಂದು ಎರೋ ಮಾರ್ಕ್ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ರಿಕವರಿಗಳಲ್ಲಿ ಯಾವ್ಯಾವ ಕ್ಲೋಸ್ ಆಗಿದೆ ಅದು ಇಲ್ಲಿ ನಮಗೆ ಶೋ ಆಗ್ತಿರುತ್ತೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ನೋಡಬಹುದು ಹೆಲ್ಪ್ ಡೆಸ್ಕ್ ಅಂತ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಹೆಲ್ಪ್ ಡೆಸ್ಕಲ್ಲಿ ಟಿಕೆಟ್ ಲಿಸ್ಟ್ ಪೇಜ್ ಅಂತ ಒಂದು ಬಟನ್ ಶೋ ಆಗ್ತಿರುತ್ತೆ, ಅದರ ಮುಂದೆ ಎರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ನೋ ಟಿಕೆಟ್ಸ್ ಅವೈಲೇಬಲ್ ಅಟ್ ದ ಮೂಮೆಂಟ್ ಅಂತ ಶೋ ಆಗ್ತಿರುತ್ತೆ.
ಸಹಾಯವಾಣಿ ಮುಖಾಂತರ ಒಂದು ಟಿಕೆಟ್ ರೈಸ್ ಮಾಡಿ ನಮ್ಮ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತದೆ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಆಲ್ ಸರ್ವಿಸಸ್ ಸ್ಕ್ರೀನ್ಗೆ ಬರ್ತೇವೆ. ಫೇವರೇಟ್ನ ಒಂದು ಐಕಾನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಅದು ಸೆಲೆಕ್ಟ್ ಆಗುತ್ತೆ ಮತ್ತು ರೆಡ್ ಕಲರ್ನಲ್ಲಿ ಬರುತ್ತದೆ. ಸೊ ಆಮೇಲೆ ಇಲ್ಲಿ ನೋಡಬಹುದು ಕೆಳಗಡೆ ಇರತಕ್ಕಂಥ ಮೆನುಗಳಲ್ಲಿ ಹೋಮ್ ಇದೆ, ಆಮೇಲೆ ಆಲ್ ಸರ್ವಿಸಸ್ ಇದೆ, ಆಮೇಲೆ ಡಿಜಿ ಲಾಕರ್ ಅಂತಕ್ಕಂಥ ಒಂದು ಮೆನು ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕಮಿಂಗ್ ಸೂನ್ ಅಂತ ಇದೆ, ಅಂದರೆ ನೆಕ್ಸ್ಟು ಈ ಒಂದು ಡಿಜಿ ಲಾಕರ್ ಅನ್ನು ಕೂಡ ಇದರಲ್ಲಿ ಅಳವಡಿಸಲಿದ್ದಾರೆ. ಆಮೇಲೆ ಇಲ್ಲಿ ಮೈ ಪ್ರೊಫೈಲ್ ಅಂತಕ್ಕಂಥ ಒಂದು ಮೆನು ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಮೈ ಪ್ರೊಫೈಲ್ನಲ್ಲಿ ನೋಡಬಹುದು ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗ್ತಿರುತ್ತೆ. ನಂತರ ಇಲ್ಲಿ ನೋಡಬಹುದು ಪರ್ಸನಲ್ ಇನ್ಫಾರ್ಮೇಷನ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ಶೋ ಆಗುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡ್ತೇನೆ, ಕ್ಲೋಸ್ ಆಗುತ್ತೆ. ಸೆಟ್ಟಿಂಗ್ಸ್ ಬಟನ್ ಇದೆ, ಕ್ಲಿಕ್ ಮಾಡಿದಾಗ ಸೊ ನೀವು ಇಲ್ಲಿ ಫಾಂಟ್ ಸೈಜನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸೆಲೆಕ್ಟ್ ಕೂಡ ಮಾಡಿಕೊಳ್ಳಬಹುದು. ಥೀಮ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಥೀಮನ್ನು ಪ್ರಿವ್ಯೂ ಕೂಡ ಮಾಡಬಹುದು. ಮತ್ತು ಲಾಗೌಟ್ ಆಗಲು ಲಾಗೌಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗೌಟ್ ಕೂಡ ಆಗ್ತದೆ. ಇಷ್ಟಾದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.